ಹೀಗೆ ಪ್ರಧಾನಿ ಮೋದಿ ಅವರು ಇವತ್ತು ಶ್ರೀ ಗುರು ಭೈರವೈಕ್ಯರ ಪಾದುಕೆಗಳಿಗೆ ಪುಷ್ಪಾರ್ಚನೆಯನ್ನ ಸಲ್ಲಿಸಿ ವಿಶೇಷ ಪೂಜೆ ಕೂಡ ಸಲ್ಲಿಸ್ತಾ ಇದ್ದಾರೆ. ಇವತ್ತು ಬಹಳ ವಿಶೇಷವಾದಂತಹ ದಿನ. ಅದರಲ್ಲೂ ಕೂಡ ಇವತ್ತು ಆದಿಚುಂಚನಗಿರಿ ಮಠದಲ್ಲಿ ಒಂದು ರೀತಿಯಾಗಿ ಹಬ್ಬದ ವಾತಾವರಣ ಸದ್ಯಕ್ಕೆ ನಿರ್ಮಾಣ ಆಗಿರುವಂತದ್ದು. ಅದರಲ್ಲೂ ಕೂಡ ಈ ದಿನಕ್ಕೋಸ್ಕರ ಅಂದ್ರೆ ಆದಿಚುಂಚನಗಿರಿ ಮಠ ಸುಮಾರು 1,500 ಇತಿಹಾಸ ಇರುವಂತಹ ಈ ಒಂದು ಪವಿತ್ರವಾದಂತಹ ಸ್ಥಳದಲ್ಲಿ ಇವತ್ತು ಪ್ರಧಾನಿ ಮೋದಿ ಅವರು ಈ ಒಂದು ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ವಿಶೇಷ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇದು ಆದಿಚುಂಚನಗಿರಿಯ ದೃಶ್ಯಗಳನ್ನ ಲೈವ್ ಅಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅವರ ಜೊತೆ ಈಗ ನೋಡ್ತಾ ಇದ್ದೀವಿ. ಈ ದೃಶ್ಯಗಳಲ್ಲಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಇರ್ಬೋದು, ಶ್ರೀ 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 ಬಾಲಗಂಗಾಧರನಾಥ್ ಶ್ರೀಗಳೇ ಇರ್ಬೋದು, ಎಲ್ಲರೂ ಕೂಡ ಇವತ್ತು ಈ ಒಂದು ಅದ್ಭುತವಾದಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಒಂದು ಐತಿಹಾಸಿಕ ಕ್ಷಣಕ್ಕೆ ಇವತ್ತು ಎಲ್ಲರೂ ಕೂಡ ಸಾಕ್ಷಿ ಆಗ್ತಿದ್ದಾರೆ. ಅದರಲ್ಲೂ ಕೂಡ ಇವತ್ತು ಆದಿಚುಂಚನಗಿರಿ ಮಠದಲ್ಲಿ ಬಹಳ ವಿಶೇಷವಾದಂತಹ ಕಾರ್ಯಕ್ರಮ ಇರುವಂಥದ್ದು. ಕಾರಣ ಇಲ್ಲಿ ಭೈರವೈಕ್ಯ ಮಂದಿರ ಉದ್ಘಾಟನೆ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಲಾಗಿದೆ. ಅದರಲ್ಲೂ ಕೂಡ ಬಹಳ ವರ್ಷಗಳ ಕನಸಿದ್ದಂತಹ ಭೈರವೈಕ್ಯ ಮಂದಿರ ಇವತ್ತು ಉದ್ಘಾಟನೆ ಆಗಿದೆ. ಅದರಲ್ಲೂ ಕೂಡ ಪ್ರಧಾನಿ ಮೋದಿ ಅವರ ಕೈಯಿಂದ. ಹಾಗಾಗಿ ಈ ಒಂದು ಐತಿಹಾಸಿಕ ಕ್ಷಣಕ್ಕೋಸ್ಕರ ಎಲ್ಲರೂ ಕೂಡ ಕಾದು ಕೂತಿದ್ರು. ಫೈನಲಿ ಇವತ್ತು ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮಕ್ಕೆ ಪ್ರಧಾನಿ ಮೋದಿ ಅವರು ಕೂಡ ಆಗಮಿಸಿದ ನಂತರ ಅವರಿಗೆ ಒಂದು ರೀತಿಯಾಗಿ ಪ್ರಧಾನಿ ಮೋದಿ ಅವರಿಗೆ ಮೊದಲನೇದಾಗಿ ಅವರಿಗೆ ಸ್ವಾಗತವನ್ನ ಕೋರಿದ್ರು. ಅದಾದ ನಂತರ ಈಗ ಶ್ರೀ ಗುರು ಭೈರವೈಕ್ಯ ಮಂದಿರವನ್ನ ಉದ್ಘಾಟನೆ ಮಾಡಿದ್ದಾರೆ. ಶ್ರೀ 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 ಬಾಲಗಂಗಾಧರನಾಥರಿಗೆ ನಮೋ ಇದೀಗ ಪೂಜೆಯನ್ನು ಸಲ್ಲಿಸಿದ್ದಾರೆ. ಶ್ರೀ ಗುರು ಭೈರವೈಕ್ಯ ಮಂದಿರ ಉದ್ಘಾಟಿಸಿದ್ದಾರೆ ಪ್ರಧಾನಿ ಮೋದಿ. ಹಾಗಾಗಿ ಶ್ರೀ 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 ಬಾಲಗಂಗಾಧರನಾಥರಿಗೆ ನಮೋ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಇವತ್ತು ಶ್ರೀ ಗುರು ಭೈರವೈಕ್ಯರ ಪಾದುಕೆಗೆ ಪುಷ್ಪಾರ್ಚನೆಯನ್ನ ಸಲ್ಲಿಸಿದ್ದಾರೆ ಪ್ರಧಾನಿ ಮೋದಿ ಅವರು. ಅಮೃತ ಶಿಲೆಯಲ್ಲಿ ಭೈರವೈಕ್ಯ ಶ್ರೀಗಳ ಪಾದುಕೆ ನಿರ್ಮಾಣ ಆಗಿದೆ. ಗುರು ಭೈರವೈಕ್ಯರಿಗೆ ನಮೋ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ದೃಶ್ಯಗಳಲ್ಲಿ ಗಮನಿಸಬಹುದು, ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಬ್ರಹ್ಮಾಂಡ ನಿಯಮಗಳಿಗೆ ಅನುಸಾರವಾಗಿರುವಂತಹ ವಿನ್ಯಾಸ ಇದು. ಹಾಗಾಗಿ 5 ಕೋಶಗಳ ಕಲ್ಪನೆಯ ಅಡಿಯಲ್ಲಿ ಈ ಮಂದಿರ ನಿರ್ಮಾಣ ಆಗಿದೆ. 3 ಆಲಯಗಳನ್ನು ಹೊಂದಿರುವಂತಹ ಭವ್ಯ ಭೈರವೈಕ್ಯ ಮಂದಿರ ಇದು. ಈ ಒಂದು ಮಂದಿರವನ್ನ ಈಗಾಗಲೇ ಪ್ರಧಾನಿ ಮೋದಿ ಅವರು ಉದ್ಘಾಟನೆ ಮಾಡಿದ್ದಾರೆ ಆದಿಚುಂಚನಗಿರಿ ಮಠದಲ್ಲಿ. ಅದರಲ್ಲೂ ಕೂಡ ಈ ಒಂದು ದೇಗುಲದಲ್ಲಿ ಚಿನ್ನ ಹಾಗೂ ಬೆಳ್ಳಿಯ ಕವಚ ಕೂಡಿರುವಂತಹ 26 ಕಂಬಗಳು ಇದೆ. ಬಹಳ ವಿಶೇಷವಾಗಿ ಭೈರವೈಕ್ಯ ಮಂದಿರವನ್ನ ರಚನೆ ಮಾಡಲಾಗಿದೆ. ಹೀಗೆ ಈ ಒಂದು ಅದ್ಭುತವಾದಂತಹ ಕಾರ್ಯಕ್ರಮದಲ್ಲಿ ಇವತ್ತು ಈ ಒಂದು ವೇದಿಕೆಯಲ್ಲಿ ಹಲವು ಗಣ್ಯರು ಕೂಡ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸಾಥ್ ಕೊಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಶೋಭಾ ಕರಂದ್ಲಾಜೆ ಇರ್ಬೋದು, ಎಚ್.ಡಿ. ಕುಮಾರಸ್ವಾಮಿ ಅವರೇ ಇರ್ಬೋದು, ಪ್ರಧಾನಿ ಮೋದಿ ಅವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸಾಥ್ ಕೊಡ್ತಿದ್ದಾರೆ. ಅವರ ಜೊತೆಗೆ ಇಲ್ಲಿ ಥಾವರ್ ಚಂದ್ ಗೆಹ್ಲೋಟ್ ಅವರು ಕೂಡ ಇದ್ದಾರೆ, ಶೋಭಾ ಕರಂದ್ಲಾಜೆ ಅವರು ಕೂಡ ಇದ್ದಾರೆ. ಅದಾದ ನಂತರ ಇಲ್ಲಿ ಎಸ್.ಟಿ.ಕೆ ಅವರು ಕೂಡ ಇದ್ದಾರೆ, ಪುಷ್ಪಾರ್ಚನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಹೀಗೆ ಹಲವು ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಧಾನಿ ಮೋದಿ ಅವರಿಗೆ ಸಾಥ್ ಕೊಡ್ತಿದ್ದಾರೆ. ಈ ದೃಶ್ಯಗಳಲ್ಲಿ ಗಮನಿಸಬಹುದು. ಅದಾದ ನಂತರ ಮೊದಲನೇದಾಗಿ ಈ ಮಂದಿರ ಹೇಗೆಲ್ಲ ನಿರ್ಮಾಣ ಆಗಿದೆ, ಏನೆಲ್ಲ ಇಲ್ಲಿ ಬಹಳ ವಿಶೇಷತೆ ಇದೆ ಅಂತ ಹೇಳಿ ಎಲ್ಲವೂ ಕೂಡ ಇಲ್ಲಿ ಹೋಗಿ ನೋಡ್ತಾ ಇದ್ದಾರೆ, ವೀಕ್ಷಿಸ್ತಾ ಇದ್ದಾರೆ. ಪ್ರಧಾನಿ ಮೋದಿ ಅವರು ಕೂಡ ವೀಕ್ಷಿಸಿದ್ರು. ಅದಾದ ನಂತರ ಇಲ್ಲಿ ಪುಷ್ಪಾರ್ಚನೆಯನ್ನ ಸಲ್ಲಿಸಿದ್ರು, ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ತದನಂತರ ಇಲ್ಲಿ ಈ ದೃಶ್ಯಗಳಲ್ಲಿ ಗಮನಿಸಬಹುದು ಎಷ್ಟು ಅದ್ಭುತವಾಗಿ ಒಂದು ಮಂದಿರವನ್ನ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿ ಎಲ್ಲವೂ ಕೂಡ ವೀಕ್ಷಿಸ್ತಾ ಇದ್ದಾರೆ. ಅದಾದ ನಂತರ ಪುಷ್ಪನಮನ ಸಲ್ಲಿಸಿದ್ರು. ಹೇಗೆ ಈ ಒಂದು ದೃಶ್ಯಗಳಲ್ಲಿ ಗಮನಿಸಬಹುದು. ವಿಶೇಷವಾಗಿ ಭೈರವೈಕ್ಯ ಮಂದಿರ ಬಹಳ ವರ್ಷಗಳ ಒಂದು ಕನಸಾಗಿತ್ತು. ಈಗ ಫೈನಲಿ ಈ ಒಂದು ಮಂದಿರ ಉದ್ಘಾಟನೆಗೆ, ಈ ಒಂದು ಐತಿಹಾಸಿಕ ಕ್ಷಣಕ್ಕೆ, ಆ ಒಂದು ಶುಭಗಳಿಗೆ ಅಂತ ಹೇಳ್ತಾರಲ್ಲ, ಆ ಒಂದು ಶುಭಗಳಿಗೆ ಇವತ್ತು ಕೂಡಿ ಬಂದಿತ್ತು. ಹಾಗಾಗಿ ಎಲ್ಲಾ ಸಿದ್ಧತೆಗಳ ಜೊತೆ, ಎಲ್ಲಾ ತಯಾರಿಗಳ ಜೊತೆ ಪ್ರಧಾನಿ ಮೋದಿ ಅವರು ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮಕ್ಕೆ ಆಗಮಿಸಿ ಉದ್ಘಾಟನೆ ಮಾಡಿದ್ದಾರೆ.
Minister of India, Shri Narendra Modi ji. A very hearty welcome to you, sir. ಹೀಗೆ ಈಗಾಗಲೇ ಉದ್ಘಾಟನೆಯ ನಂತರ ಪ್ರಧಾನಿ ಮೋದಿ ಅವರು ವೇದಿಕೆ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗ್ತಾರೆ ಅನ್ನುವಂಥದ್ದು ಈಗಾಗಲೇ ಗೊತ್ತಿತ್ತು. ಇದೀಗ ದೇವೇಗೌಡರು ಕೂಡ ಇದ್ದಾರೆ ಈ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ. ತಾವರ್ ಚಂದ್ ಗೆಹ್ಲೋಟ್ ಅವರು ಇದ್ದಾರೆ, ಹಲವು ಗಣ್ಯರಿದ್ದಾರೆ. ಇದೀಗ ವೇದಿಕೆ ಮೇಲೆ ಪ್ರಧಾನಿ ಮೋದಿ ಅವರು ಆಗಮಿಸಿದ್ದಾರೆ. ಈ ದೃಶ್ಯಗಳಲ್ಲಿ ಗಮನಿಸಬಹುದು. ಈಗ ಬಂಧುಗಳೇ, ಈ ದಿನ ನಾವು ನೀವೆಲ್ಲರೂ ಮರೆಯಲಾರದಂತಹ ದಿನ. ಇಟ್ಸ್ ಇಂಡೀಡ್ ಅನ್ ಅನ್ಫರ್ಗೆಟಬಲ್ ಡೇ ಫಾರ್ ಆಲ್ ದ ಡಿವೋಟೀಸ್ ಅಂಡ್ ದ ಭಕ್ತಾಸ್. ಜೈ ಶ್ರೀ ಗುರುದೇವ್. ತಮಗೆಲ್ಲರಿಗೂ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪರವಾಗಿ ನಿರೂಪಕನಾದ ನಾನು ಶಂಕರ್ ಪ್ರಕಾಶ್, ಪರಮ ಪೂಜ್ಯ ಯುಗ ಯೋಗಿ ಜಗದ್ಗುರು ಪದ್ಮಭೂಷಣ ಪುರಸ್ಕೃತ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಶ್ರೀ ಗುರು ಭೈರವೈಕ್ಯ ಮಂದಿರದ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಹೃತ್ಪೂರ್ವಕ ಸ್ವಾಗತ. ವೆರಿ ಹಾರ್ಟಿ ವೆಲ್ಕಮ್ ಟು ಆಲ್ ಆಫ್ ಯು ಲೇಡೀಸ್ ಅಂಡ್ ಜೆಂಟಲ್ಮೆನ್, ಬಾಯ್ಸ್ ಅಂಡ್ ಗರ್ಲ್ಸ್. आप सबको बहुत बहुत स्वागत.